ಸಂಡೇ ಬಂತು ಅಂದರೆ ಸಾಕು ನಾನ್ ವೆಜ್ ತಿನ್ನೋರಿಗೆಲ್ಲ ಹಬ್ಬ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮನೇಲೂ ಕೂಡ ನಾನ್ ವೆಜ್ ರೆಸಿಪಿನ ಮಾಡಿದ್ವಿ. ನಾನು ಮಾಡಿರಲಿಲ್ಲ, ಯಜಮಾನರು ಮಾಡಿದರು. ಏನು ಮಾಡಿದ್ರು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಧನಿಯಾ ಕಾಳು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಹಾಗೆ ಹಣ್ಣಾಗಿರುವಂಥ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಲಾಸ್ಟಲ್ಲಿ ನೆನಪಾಗಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಅಂತ, ಅದಕ್ಕೆ ಲಾಸ್ಟಲ್ಲಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾಯಿತು. ಗಂಡಸರು ಅಡುಗೆ ಚೆನ್ನಾಗೇ ಮಾಡ್ತಾರೆ, ಆದರೆ ಕೈಗೆ ಸಿಕ್ಕಿದ್ದೆಲ್ಲ ಹಾಕ್ಬಿಡ್ತಾರೆ. ಆದರೆ ಏನು ಗೊತ್ತಾ, ಫೈನಲಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಈರುಳ್ಳಿ, ಟೊಮೊಟೊ ಹಾಗೆ ಕಸೂರಿ ಮೆಥಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ರುಬ್ಬಿರೋ ಅಂಥ ಮಸಾಲೆನ ಸೇರಿಸಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕಡಿಮೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಚಿಕನ್ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ. ಈಗ ಬೇಯಿಸ್ಕೊಂಡಿರೋಂಥ ಚಿಕನ್ ಹಾಕಿ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಡಬೇಕು. ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಕೂಡ ಹಾಕಬೇಕು. ಫ್ರೆಶ್ ಕ್ರೀಮ್ ಹಾಕೋ ವಿಡಿಯೋ ಕಟ್ಟಾಗಿದೆ.